ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ. ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗ್ ಅಲ್ಲೇ. ಅವ್ರು ಬಂದು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ 1,000 ಜನರು ಕೆಲಸ ಸಿಗುತ್ತೆ ಸರ್. ಅವ್ರು ಬಂದ್ರೆ ತುಂಬಾ ಜನರು ಕೆಲಸ ಸಿಗುತ್ತೆ ಸರ್. ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್. ಬಿಸ್ನೆಸ್ ಆಗುತ್ತೆ, ಥಿಯೇಟರ್ಗಳಿಗೆ ಬಿಸ್ನೆಸ್ ಆಗುತ್ತೆ. ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ. ಬಟ್ ಅವ್ರ ಕೆಲಸ ಪ್ರೊಫೆಷನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್ ಸೂಪರ್ ಹಿಟ್. ನಂಗೆ ಗೊತ್ತು ಆ ಕ್ರೇಜ್, ಅದು ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಮುಂಚೆಯಿಂದನು. ಆ ಲೆವೆಲ್ ಕ್ರೇಜ್ ಇಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದ್ರೆ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬಾ ಅನ್ಫಾರ್ಚುನೇಟ್. ಏನ್ ಮಾಡ್ತೀರಾ ಅದು. ನೀವು ಮೀಟ್ ಮಾಡಿದ್ರೆ ಏನಾದ್ರು ಇಂಟರ್ವ್ಯೂಸ್ ಅಲ್ಲಿ ಅಥವಾ ಇಲ್ಲ ಸರ್, ನಾನು ಮೋಸ್ಟ್ಲಿ ಎಲ್ಲರನ್ನು ಮೀಟ್ ಮಾಡಿದ್ದೇನೆ. ದರ್ಶನ್ ಸರ್ ಒಬ್ಬರನ್ನ ಮೀಟ್ ಮಾಡಿದ್ದೆ. ದರ್ಶನ್ ಸರ್ ಇಲ್ಲ ಸರ್. ಸೊ ಈ ಇನ್ಸಿಡೆಂಟ್ ಬಗ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಸತ್ಯಾಸತ್ಯ ಗೊತ್ತಿರಲ್ಲ, ಬಟ್ ಒಬ್ಬ ನಟನಾಗಿ ಡಿ ಬಾಸ್ ಅವ್ರದ್ದು ಒಬ್ಬ ನಟನಾಗಿ ಈ ರೀತಿ ಒಂದು, ಯಾಕಂದ್ರೆ ಅವ್ರ ಪರಿಸ್ಥಿತಿನ ಗಮನಿಸಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಒಂದೇನು ಅಂದ್ರೆ ಒಬ್ಬ ಕಲಾವಿದನ್ನ ನಾವು ಕಳ್ಕೊಂಡ್ವಿ. ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಂತ ಕಲಾವಿದ ಜೈಲಲ್ಲಿ ಹೋಗಿ ಕೂತಿದ್ದಾರೆ ಈಗ ಸದ್ಯಕ್ಕೆ. ನಮ್ಮ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವ್ರು ಬಂದ್ರೆ ತುಂಬಾ ಜನರಿಗೆ ಕೆಲಸ ಸಿಗುತ್ತೆ, ಇಂಡಸ್ಟ್ರಿ ಓಡುತ್ತೆ ಮುಂದೆ. ಈಗ ರಿಷಬ್ ಶೆಟ್ರು ಅಥವಾ ಯಶ್ ಅವರು, ಇವರೆಲ್ಲ, ಸುದೀಪ್ ಸರ್, ಇವರೆಲ್ಲ ಅವ್ರವ್ರ ಸಿನಿಮಾಗಳು ಮಾಡ್ಕೊಂಡ್ ಬಂದ್ರೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ದುಡ್ಡು ಸಂಪಾದನೆ ಮಾಡ್ಬೋದು. ಅದೆಲ್ಲ ಬಿಟ್ರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಬರುತ್ತೆ ಹೋಗುತ್ತೆ. ಥಿಯೇಟರ್ ಅಲ್ಲಿ ಇರೋರಿಗೆ ದುಡ್ಡೇ ಆಗ್ತಾ ಇಲ್ಲ. ಹೌದು, ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ. ದರ್ಶನ್ ಸರ್ ತುಂಬಾ ದೊಡ್ಡ ರೆವೆನ್ಯೂ ಸ್ಟ್ರೀಮ್. ಅವ್ರು ಬಂದು ಒಂದ್ಸಲ ಒಂದ್ ಸಿನಿಮಾ ಕುತ್ಕೊಂಡ್ ಮಾಡಿದ್ರು ಅಂದ್ರೆ ಅಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ, ಅಷ್ಟು ಬೆಳೆಸ್ಬಿಡ್ತಾರೆ ಜನ. ಸೊ ಅಂತ ಒಬ್ಬ ಕಲಾವಿದನನ್ನ ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂತ. ಅದೊಂದು ಕಳ್ಕೊಂತು ಅಂದ್ರೆ ಅದು ನಾವ್ ಮಾಡಿದ ತಪ್ಪಲ್ಲ. ಅದು ಏನಾಯ್ತು ಅದಾಯ್ತು ಅಷ್ಟೇ. ಅದ್ ಬಿಟ್ಟು ಅಲ್ಲಿ ಜೈಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗಿ ಆಗುತ್ತೆ. ಬಟ್ ಜೈಲೇ ಅಲ್ವಾ ಸರ್. ಯಾವ್ದು ಸರ್, ಜೈಲಲ್ಲಿ ಯಾವ್ದು ಸೂಪರ್ ಸೌಲಭ್ಯ, ಸೂಪರ್ ಫೆಸಿಲಿಟಿ ಏನ್ ಕೊಡ್ತಾರೆ ಸರ್? ಇದ್ದಿದ್ದಂಗೆ ಇರುತ್ತೆ ಸರ್. ಅದು ಎಲ್ರಿಗೂ ಸೇಮ್ ಅಲ್ವಾ, ಎಲ್ರಿಗೂ ಈಕ್ವಲ್. ಸೊ ಬಿಟ್ಟು ಯಾಕಂದ್ರೆ ಇಲ್ಲ ರಾಜ್ಬಿ ಶೆಟ್ಟಿ ತುಂಬಾ ಇಷ್ಟ. ಓಕೆ, ಇನ್ನ ಕೆಲವು ನಟರ ಹೆಸರು ಹೇಳ್ತೀನಿ, ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಎಸ್ ಸರ್. ಫಸ್ಟ್ ಸುದೀಪ್ ಸರ್, ಕಿಚ್ಚ ಸುದೀಪ್. ಮೋಸ್ಟ್ ಸೆನ್ಸಿಬಲ್ ಮ್ಯಾನ್. ತುಂಬಾ ಸೆನ್ಸಿಬಲ್ ವ್ಯಕ್ತಿ. ಯಾವಾಗ ಎಷ್ಟು ಎಲ್ಲಿ ಮಾತಾಡ್ಬೇಕು ಅಂತ ಗೊತ್ತಿದೆ. ಲಿಮಿಟ್ ಅಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ, ಲಿಮಿಟ್ ಅಲ್ಲಿ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ. ಅವ್ರ ತರ ಇರಬೇಕು. ಅವ್ರನ್ನ ಯಾರು ರಿಪ್ಲೇಸ್ ಮಾಡಕ್ಕಾಗಲ್ಲ ಬಿಗ್ ಬಾಸ್ ಅಲ್ಲಿ. ಅವ್ರ ಅಕಸ್ಮಾತ್ ಹೋದ್ರೆ ಬಿಗ್ ಬಾಸ್ ಡೌನ್ ಆಗ್ಬಿಡುತ್ತೆ. ಅಲ್ಲ, ಬಿಗ್ ಬಾಸ್ ಅಂತಲ್ಲ, ಹೊರಗಡೆ ಅದೇ ಇನ್ ಜನರಲ್ ವೆರಿ ಸೆನ್ಸಿಬಲ್ ವ್ಯಕ್ತಿ. ಅವ್ರ ಇಂಟರ್ವ್ಯೂಸ್ ಅಲ್ಲೂ ತುಂಬಾ ಮೀಟ್ ಮಾಡಿದ್ದೀನಿ, ಮುಂಚೆನೂ ಮೀಟ್ ಮಾಡಿದ್ದೀನಿ. ವೆರಿ 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 ಜೆನ್ಯೂನ್ ಪರ್ಸನ್. ಇದ್ದಂಗೆ ಹೇಳ್ತಾರೆ, ಯಾವ್ದು ಮುಚ್ಚುಮರೆ ಮಾಡಲ್ಲ, ಶುಗರ್ ಕೋಟ್ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ. ಅವರ ಸಿನಿಮಾಗಳಿಗಿಂತ ಜಾಸ್ತಿ ಅವರ ನಿಜ ಜೀವನದ ವ್ಯಕ್ತಿತ್ವ ತುಂಬಾ ಇಷ್ಟ ನಂಗೆ. ಅದು ರೇರ್. ಅದು ನಂಗೆ ಅವರಲ್ಲಿ ತುಂಬಾ ಇಷ್ಟ. ಸೊ ರಾಕಿಂಗ್ ಸ್ಟಾರ್ ಯಶ್, ಪ್ಯಾನ್ ಇಂಡಿಯಾ ಸ್ಟಾರ್, ತುಂಬಾ ದೊಡ್ಡ ಸ್ಫೂರ್ತಿ, ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಅವರಂತೂ. ಈಗ ಎಲ್ಲೋ ಊರ್ ಕಡೆಯಿಂದ ಹಾಸನಲ್ಲಿ ಇದ್ದಿದ್ದವರು, ಹಾಸನ್ ಕಡೆಯಿಂದ, ಹಳ್ಳಿ ಕಡೆಯಿಂದ ಮುಂದೆ ಬಂದು ಅಷ್ಟು ದೊಡ್ಡ ಹೆಸರು ಮಾಡಿ ಕರ್ನಾಟಕನೇ ಗ್ಲೋಬಲ್ ಮ್ಯಾಪ್ ಅಲ್ಲಿ ಹಾಕಿದಂತ ವ್ಯಕ್ತಿ ಅವರು. ನಮ್ಮೆಲ್ರಿಗೂ ತುಂಬಾ ದೊಡ್ಡ ಸ್ಫೂರ್ತಿ. 1-2 ಸಲ ಅವ್ರನ್ನ ನೋಡಿದೀನಿ. ಯಾಪ ಸಿಕ್ಕಾಪಟ್ಟೆ ಸ್ವೀಟ್ ವ್ಯಕ್ತಿ. ಅಷ್ಟೇ ಸ್ವೀಟ್ ಆಗಿ ಮಾತಾಡಿಸ್ತಾರೆ ಅಂತ. ತುಂಬಾ ಕಷ್ಟಪಟ್ಟಿದ್ದಾರೆ ಆ ವ್ಯಕ್ತಿ. ಅಷ್ಟು ಮೇಲೆ ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದ್ರೆ ಕೆಳಗ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಹಿ ಡಿಸರ್ವ್ಸ್ ಇಟ್ ಸರ್. ಅವ್ರು ಏನೇ ಬಂದ್ರು, ಅವ್ರ ಹೆಸರೆಲ್ಲ ಬಂದ್ರೆ ಅದೆಲ್ಲ ಹಿ ಡಿಸರ್ವ್ಸ್ ಇಟ್. ರಿಷಬ್ ಶೆಟ್ಟಿ ತುಂಬಾ ಕ್ರಿಯೇಟಿವ್. ನೋಡಿದ್ರ ಮೂವಿ? ನೋಡಿದೆ. ರಿಷಬ್ ಶೆಟ್ಟಿ ವೆರಿ ಕ್ರಿಯೇಟಿವ್. ಅವರು ಅಗೇನ್ ಆಕ್ಚುಲಿ ಆಫ್ಟರ್ ಯಶ್ ಇನ್ನೊಬ್ಬ ವ್ಯಕ್ತಿ ನಮ್ಮ ಕರ್ನಾಟಕವನ್ನ ಗ್ಲೋಬಲ್ ಸ್ಕೇಲ್ ಹಾಕಿದ್ದಾರೆ. ಅದು ನಮ್ಮ ರಿಷಬ್ ಶೆಟ್ರು. ಸದ್ಯಕ್ಕೆ ರಿಷಬ್ ಶೆಟ್ರು ಮತ್ತೆ ಯಶ್ ಅವರೇ ಮೋಸ್ಟ್ಲಿ ಇರೋದು. ಶೆಟ್ರು, ಮೈ ಗಾಡ್, ಅವರ ಕ್ರಿಯೇಟಿವಿಟಿ ರೇಂಜ್. ರಾಜ್ಬಿ ಶೆಟ್ಟಿ ಫೇವರೇಟ್ ನಿಮ್ಗೆ? ರಾಜ್ಬಿ ಶೆಟ್ಟಿ ಫೇವರೇಟ್. ಅಂದ್ರೆ ಶೆಟ್ರು ಕಡೆ ಏನ್ ಸ್ಪೆಸಿಫಿಕ್ ಫೇವರಿಟಿಸಮ್ ಅಂತೆಲ್ಲ ಏನಿಲ್ಲ. ಬಟ್ ಆ ಕರಾವಳಿ ಭಾಗದಿಂದ ಬಂದವರು ಅವ್ರ ಸ್ಟೈಲಲ್ಲಿ ಅವ್ರ ಸಿನಿಮಾಗಳು ಮಾಡಿದಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲೂ ತುಂಬಾ ಜನ ಇಲ್ಲಿ ಗುಂಪುಗಾರಿಕೆ ಬರೀ ಶೆಟ್ಟಿ ಗ್ಯಾಂಗ್ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಶೆಟ್ಟಿ ಗ್ಯಾಂಗ್ ಸೇರ್ಕೊಂಡು ಸೂಪರ್ ಸಿನಿಮಾ ಮಾಡ್ತಾ ಇದೆ. ನೀನೊಂದ್ ದಬಾಕು, ನೀನೊಂದ್ ಸೂಪರ್ ಸಿನಿಮಾ ಮಾಡು. ನೀ ಮಾಡೋದೆಲ್ಲ ಫ್ಲಾಪ್ ಆಗ್ತಾ ಇದೆ, ಥಿಯೇಟರ್ ಜನ ಬರ್ತಾ ಇಲ್ಲ. ಆ ಹುಡುಗರೆಲ್ಲ ಚೆನ್ನಾಗ್ ಮಾಡ್ತಿದ್ದಾರೆ. ಅವ್ರದ್ದು ಯಾವ್ದೇ ಇರ್ಲಿ, ಅವ್ರ ಶೆಟ್ಟಿ ಅವ್ರ ಸೆಕೆಂಡ್ ಹೆಸರು ಹಿಡ್ಕೊಂಡು ಏನ್ ಮಾಡ್ತೀರಾ? ಕೆಲ್ಸ ಚೆನ್ನಾಗ್ ಬರ್ತಿದ್ಯಾ, ಅದು ಇಂಪಾರ್ಟೆಂಟ್. ನೀನೊಂದ್ ಗ್ಯಾಂಗ್ ಕಟ್ಕೊ, ನೀನ್ ಮಾಡು. ಯಾರ್ಯಾರಿಗೆ ಆಗಲ್ವೋ ಇಂಥವ್ರೆ ಕಮೆಂಟ್ಗಳು ಹೊಡೆಯೋದು, ಇಂಥವ್ರೆಲ್ಲ. ಐ ಥಿಂಕ್ ರಿಷಬ್ ಶೆಟ್ರು ಅವರ ಒಂದು ಭಾಗವನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ನೆನ್ನೆನು ನಾನು ಹೋಗಿ ಕಾಂತಾರ ನೋಡಿದೆ. ಓ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಅಂದ್ರೆ ಕಾಂತಾರ 1 ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಆ ರೇಂಜಿಗೆ ಹಿಟ್ ಆಗಿಲ್ಲ ನಂಗೆ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸರ್. ಕಾಸ್ಟಿಂಗ್ ಎಲ್ಲ ಆನ್ ಪಾಯಿಂಟ್. ರುಕ್ಮಿಣಿ ವಸಂತ್ ಇವ್ರನ್ನೆಲ್ಲ ತಗೊಂಡಿದ್ದು ವಂಡರ್ಫುಲ್ ಸರ್. ಅವ್ರು ಇನ್ನೂ ಗ್ಲೋಬಲ್ ಸ್ಕೇಲ್ ತಗೊಂಡ್ತಾರೆ ಸರ್ ಇಂಡಿಯಾನ.